ನಾಳೆ ಒಂದು ಶಾಸ್ತ್ರ ಇದೆ, ಸರ್ಪ ಸಂಸ್ಕಾರ ಅಂತ. ಅದನ್ನು ಮುಗಿಸಿ ಹೊರಡಬಹುದು. ಅದೇ ಶಾಸ್ತ್ರ ಹೊಟ್ಟೆಲಿ ಇರ್ಲಿಲ್ವಲ್ಲ? ಜಾತಕ ನೋಡಿದಾಗ ಗೊತ್ತಾಯ್ತು, ನಿಮ್ಮ ವಂಶದಲ್ಲಿ ಯಾರೋ ಸರ್ಪನ ಸಾಯಿಸಿದ್ದಾರೆ. ಅದಕ್ಕೆ ಸಂಸ್ಕಾರ ಆಗಿಲ್ಲ, ಆ ಕೆಲಸ ಆಗ್ಬೇಕು. ಆ ಶಾಸ್ತ್ರನ ನಾಳೆ ಮಾಡ್ಕೊಳ್ಳೋದ? ನಾಳೆ 1 ಗಂಟೆ ಕೆಲಸ. ಆಮೇಲೆ ನಿಮ್ಮ ಹತ್ರ ಸ್ವಲ್ಪ ಏನೋ ಮಾತಾಡೋದಿದೆ, ಅದನ್ನ ಆಮೇಲೆ ಹೇಳ್ತೀನಿ. ಓಂ ಮಹಾಗಣಪತಯೇ ನಮಃ. ಓಂ ಅನಂತಂ ವಾಸುಕಿಂ ಶೇಷಂ ಸಂಭವಿತಂ. ಓಂ ನಮೋ ನಮಃ. ನೀವು ಕೊಟ್ಟಿರೋ ಜಾತಕ ನಿಮ್ಮ ಮಗನ ಜೊತಾನೆ? ಹೌದು, ಮಂಜುನಾಥ ಅಂತ ಬರ್ದಿದೆಯಲ್ಲ ಅದ್ರ ಮೇಲೆ. ಬರ್ದಿದೆ, ಆದ್ರೆ ಜಾತಕ ಬದಲಾಗ್ಲಿಲ್ವಲ್ಲ ಅಂತ ಕೇಳ್ತಾ ಇದ್ದೀವಿ. ಇಲ್ಲ ಅರ್ಚಕ್ರೆ, ಅವನದೇ ಜಾತಕ. ಏಕೆ? ನೀವೇನು ಅಂದ್ಕೊಳ್ಳದೆ ಇದ್ರೆ ನಿಮ್ಮ ಹತ್ರ 2 ವಿಚಾರ ಮಾತಾಡಬೇಕಾಗಿತ್ತು. ಅದಕ್ಕೇನಂತೆ, ಮಾತಾಡಿ. ಮಂಜುನಾಥನ್ಗೆ ಇದೇ ಮೊದಲನೇ ಮದುವೆನಾ? ತಪ್ಪು ತಿಳ್ಕೊಬೇಡಿ, ಅವನ ಜಾತಕ ನೋಡಿದಾಗ ಇನ್ನೊಂದು ಹೆಣ್ಣಿನ ಛಾಯೆ ಕಾಣಿಸ್ತು. ಒಂದು ಹೆಣ್ಣು ಜೀವಕ್ಕೆ ನಿಮ್ಮ ಮಗನಿಂದ ಅನ್ಯಾಯ ಆಗಿದೆ. ಮೊದಲು ನೀವು ಮಾಡಿದ ತಪ್ಪನ್ನ ತಿದ್ಕೊಳ್ಳಿ. ಅದನ್ನ ಬಿಟ್ಟು ನೀವು ಬೇರೆ ಏನ್ ಮಾಡಿದ್ರೂ ಪ್ರಯೋಜನ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನನ್ ಗಂಡಂಗೆ ನಾನೇ ಮೊದಲನೇ ಹೇಳ್ತೀನಿ. ನಿಮ್ಮ ಮಧ್ಯೆ ಜಗಳ ತಿಂದಿರ ಕೇಳ್ತಾ ಇಲ್ಲ. ಜಾತಕದ ಪ್ರಕಾರ ನೀವು ಮೊದಲನೇ ಹೇಳ್ತಿ ಅಲ್ಲ. ಅಮ್ಮ, ಈಗೇನಮ್ಮ ಮಾಡೋದು? ಕೋಪ ಮಾಡ್ಕೊಂಡು ಹೋದ್ಲೇಳು, ಹೇಗೆ ತಡೆಯೋದು? ಕೇಳಿದ್ರೆ ಏನ್ ಹೇಳಿ ನಾನು? ಏನ್ ಮಾಡಕ್ಕಾಗತ್ತೆ? ಅರ್ಚಕರು ಬಾಯಿಗೆ ಬಂದಾಗ ಮಾತಾಡಿದ್ರು. ನೀವೆಲ್ಲ ಸುಳ್ಳು ಅಂತ ಹೇಳು. ಯಾವುದೇ ಕಾರಣಕ್ಕೂ ನಿನಗೆ ಮದುವೆ ಆಗಿದೆ ಅಂತ ಒಪ್ಕೋಬೇಡ. ಅಂತೂ ಅರ್ಚಕರು ನಾನು ಹೇಳಿದ ಹಾಗೆ ಮಾಡಿಬಿಟ್ರು. ಇದರಿಂದನಾದರೂ ಕಾಂತಿ ಜೀವನ ಸರಿಪೋದ್ರೆ ಸಾಕು. ಪಾಪ ಅವಳು ಒತ್ತಾಡೋದು ನೋಡೋಕ್ಕಾಗಲ್ಲ. ಆದರೆ ಇದೆಲ್ಲ ಮಾಡಿಸಿದ್ ನಾನೇ ಅಂತ ಯಾರಿಗೂ ಗೊತ್ತಾಗಬಾರ್ದು. ನಿನ್ಗೆಲ್ಲ ಹುಚ್ಚಿಡ್ದಿದೆ ಐಶ್ವರ್ಯ. ಅಲ್ಲ, ಆ ಪುರೋಹಿತರು ಹೇಳಿದ್ದನ್ನ ನಂಬ್ಕೊಂಡಿದ್ಯಲ್ಲ ನೀನು. ಅದನ್ನ ನಂಬೋದಕ್ಕೆ ನಿನ್ನ ಹತ್ರ ಏನಿದೆ ಆಧಾರ? ಅಂದ್ರೆ ಅವರು ಆಧಾರ ಇಲ್ಲದೆ ಮಾತಾಡ್ತಾರಾ? ಅವರು ಜಾತಕ ನೋಡಿ ಹೇಳಿರೋದು ಅದೆಲ್ಲ ನಿಜ ಇರುತ್ತಾ? ಜಾತಕ ನಿಜ ಇರಲ್ಲ ಅಂದ್ಮೇಲೆ ನೀವೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಜಾತಕದಲ್ಲಿ ದೋಷ ಇದೆ ಅಂತ ಪರಿಹಾರ ಮಾಡಿಸ್ಕೊಳಕ್ ತಾನೆ ನೀವೆಲ್ಲ ಬಂದಿರೋದು. ಒಂದ್ಸಲ ಮಾತಾಡ್ಸಿ ನೋಡ್ತೀನಿ. ಯಾರನ್ನ ಮಾತಾಡ್ಸ್ತೀನಪ್ಪ. ಅವೆಲ್ಲ ನಿಮ್ಗೆ ಯಾಕೆ? ಒಂದು ವೇಳೆ ಅವೆಲ್ಲ ನಿಜ ಅಂತ ಗೊತ್ತಾಗ್ಬೇಕು, ನಿಮಗ್ ಮಾತ್ರ ತುಂಬಾ ಕಷ್ಟ ಇದೆ, ತಿಳ್ಕೊಳ್ಳಿ. ಮೊದಲು ಕಾಂತಿನ ಮನೆಯಿಂದ ಆಚೆ ಕಳಿಸ್ಬೇಕು. ಮನೆಯಿಂದ ಆಚೆ ಕಳಿಸೋ ಏರ್ಪಾಟ್ ಮಾಡಿದ್ದೆ, ನೀವೆಲ್ಲ ಸೇರ್ಕೊಂಡು ಹಾಳು ಮಾಡ್ಬಿಟ್ರಿ. ಮನೇಲಿದ್ದಷ್ಟು ಅಪಾಯ ತಪ್ಪಿದ್ದಲ್ಲ. ಅಮ್ಮ, ಮಾತಾಡ್ಬೇಡ. ಇಲ್ಲಿಂದ ಊರ್ಗೋದ ತಕ್ಷಣ ನೀನು ಐಶ್ವರ್ಯ 15 ದಿವಸ ಬೇರೆ ಊರಿಗೆ ಹೋಗಿ ಬನ್ನಿ. ಅಷ್ಟರಲ್ಲಿ ಕಾಂತಿ ಕಳಿಸೋ ಏರ್ಪಾಡು ಮಾಡ್ತೀನಿ. ಆ ರೀತಿ ಮಾಡಿದ್ರೆ ತಪ್ಪಾಗಲ್ವೇನಮ್ಮ? ತಪ್ಪೋ ಸರಿನೋ ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ಇದು. ನೋಡು ಮಂಜು, ನಾನ್ ಹೇಳ್ದಾಗ ಕೇಳಿದ್ರೆ ನಿನ್ ಜೀವನ ಸರಿಯಾಗಿರುತ್ತೆ. ಇಲ್ಲದೆ ಹೋದ್ರೆ ನಿನ್ ಹಣೆ ಬರ. ಏನಾದ್ರೂ ಮಾಡ್ಕೋ. ಪಾಪ ಕಾಂತಿ ಏನ್ ಮಾಡಿದಾಳೆ? ಅಮ್ಮ ಹೇಳ್ದಾಗೆ ಮಾಡಿದ್ರೆ ಅವಳಿಗೆ ಅನ್ಯಾಯ ಮಾಡ್ದಾಗಲ್ವಾ? ಏನ್ ಮಾಡೋದೀಗ? ಕಾಂತಿ, 1.5 ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ಯಾ. ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕೇಳಿ ಮೇಡಮ್, ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೀನು ನೇರವಾಗಿ ಉತ್ತರ ಕೊಡ್ಬೇಕು. ನಿಜ ಮುಚ್ಚಿಡೋಕ್ ಪ್ರಯತ್ನ ಪಟ್ರೆ ನಂಗೆ ಬೇಜಾರಾಗುತ್ತೆ. ಕೇಳಿ ಮೇಡಮ್, ಮಂಜುನಾಥನ್ಗೆ ನಾನು 2ನೇ ಹೆಂಡ್ತಿನಾ? ಹೇಳು ಕಾಂತಿ, ಮಂಜುನಾಥನ್ಗೆ ನಾನು 2ನೇ ಹೆಂಡ್ತಿನಾ?